ಹಾ, ರಮೇಶ್ ಸರ್ ಮಾತಾಡಿ. ಎಸ್ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಎಸ್, 41ನೇ ದಿನ ಸರ್ ನಂದು ಇವತ್ತು ಸೂಪರ್. ಗುಡಾಕೇಶ್. ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಓಕೆ. ಬಹಳ ಚೆನ್ನಾಗಿ ಅನಿಸ್ತಾ ಇದೆ ಸರ್, ಎನರ್ಜಿ ತುಂಬಾ ಬರ್ತಾ ಇದೆ. ಹ್ಮ್. ತಾವು ಹೇಳ್ದಂಗ ಇದು ಜಾಸ್ತಿನ ಯೋಗ ನಿದ್ರೆಯಲ್ಲಿ ಹೋಗಿದೆ ಏನೋ ಅಂತ ಅನಿಸ್ತಾ ಇದೆ ನನಗೆ. ಹಾ. ಬಟ್ ಏನೋ ಒಂದು ಒಳಗಿಂದ ಸಮಾಧಾನ, ಏನೋ ಒಂದು ಹೇಳಕ್ ಆಗ್ಲೇ ಇರುವಂತದ್ದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ವೆರಿ ಗುಡ್. ಬಹಳ ಒಂದು ಖುಷಿ ಆಗುತ್ತೆ. ಹ್ಮ್. ಎಕ್ಸ್ಪೀರಿಯನ್ಸ್ ಅಂದ್ರೆ ನಾ ಹುಣ್ಣಿಮೆ ಧ್ಯಾನಗಳಲ್ಲಿ 3 ಗಂಟೆ ಧ್ಯಾನ ಮಾಡ್ತಾ ಇದ್ದೆ. ಹ್ಮ್. 1 ಗಂಟೆ 1.5 ಗಂಟೆ ಕುತ್ಕೊಂಡ್ರೆ ಆಮೇಲೆ ಸ್ವಲ್ಪ ಕುತ್ಕೊಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹ್ಮ್. ಈಗ 4-5 ಗಂಟೆ ಆರಾಮಾಗಿ ಕುತ್ಕೋಬಹುದು. ಸ್ಥಿರ ಸುಖ ಆಸನ ಅಂತೀವಲ್ಲ, 4-5 ಗಂಟೆ ನಾವು ಆರಾಮಾಗಿ ಚೇರ್ನಾಗ ಅಳಗಾಡ್ಲಾರ್ದೆ ಸ್ಥಿರ ಸುಖವಾಗಿ ಕುತ್ಕೋಬಹುದು. ಅದು ಒಂದು ಬಂದಿದೆ ಸರ್ ನನ್ನಲ್ಲಿ. ಓಕೆ. ಹಾಗೆ ಪೇಶನ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿದೆ. ಹೌದಾ? ಮುಂಚೆನೆ ಇತ್ತು, ಬಟ್ ಈಗ ಹ್ಮ್. ಪೇಶನ್ಸ್ ಗೊತ್ತಾಗುತ್ತದೆ ಒಳಗಿಂದ. ಹ್ಮ್. ಪೇಶನ್ಸ್ ಜಾಸ್ತಿ ಆಗಿದೆ ಸರ್. ಹಾಗೆ ಸಜ್ಜನ ಸಾಂಗತ್ಯ, ಯಾವುದೋ ಒಂದು ನಾನು ಲೈವ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಪೂರ್ತಿಯಾಗಿ ಯಾವ್ದನ್ನು ಕೇಳ್ತಿರ್ಲಿಲ್ಲ. ಹ್ಮ್. 1 ಅವರ್ ಏನೋ ಸೆಷನ್ ಇದೆ ಅಂದ್ರೆ ಕೇಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂದ್ ಒಂದ್ 1 ಗಂಟೆದಿದ್ರೆ 20 ನಿಮಿಷ 30 ನಿಮಿಷ ಆದ್ಮೇಲೆ ಅದ ಪೂರ್ತಿಯಾಗಿ ಇದು ಆಗ್ತಿರ್ಲಿಲ್ಲ. ಈಗ ಆರಾಮಾಗಿ ಒಂದು ಕಂಟಿನ್ಯೂಸ್ ಆಗಿ 4-5 ಸೆಷನ್ ಒಂದೇ ಸಲ ಕೇಳ್ಬೋದು, ಅಷ್ಟೊಂದು ಬಂದಿದೆ ಸರ್ ಈಗ. ಹಾಗೆ ಸೂಪರ್ ಸೂಪರ್ ಸೂಪರ್. ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನಮ್ ನೌಕರಿ ಮಾಡೋರಿಗೆ, ಜಾಬ್ ಮಾಡೋರಿಗೆ 2ನೇ ಶನಿವಾರ 4ನೇ ಶನಿವಾರ ರವಿವಾರ ಬಂದ್ರೆ ಮುಗಿದೋಯ್ತು. ಶ್ರೀಮಂತರಾದ್ರೂ ಸರಿ, ಬಡವರಾದ್ರೂ ಸರಿ, ಕಾಲ ಸಮಯ ಅನ್ನೋದೆಲ್ಲಾನು ಒಂದೇ. ಶ್ರೀಮಂತ ಬಡವನಾಗೋದಕ್ಕೂ 4ನೇ ಶನಿವಾರ ರವಿವಾರ ಬಂದ್ರೆ ಮುಗಿದೋಯ್ತು. ನನಗಂತರೂ ಈ ಧ್ಯಾನ ಮಾಡ್ತೀನಿ ಅಂದ್ರೂ ಕೂಡ ಈ ರಜಾ ದಿನಗಳಲ್ಲಿ 3-4 ಗಂಟೆ ಮಲ್ಕೊಂಡ್ಬಿಡ್ತಿದ್ ನಾನು. ಹ್ಮ್. ಮಧ್ಯಾಹ್ನ ಊಟ ಮಾಡಿ 12-1 ಗಂಟೆಗೆ ಮಲ್ಕೊಂಡ್ರೆ 5-6 ಗಂಟೆಗೆ ಕತ್ಲಾದ್ಮೇಲೆನೆ ಹೇಳೋದು. ಹ್ಮ್. ಅದೆಲ್ಲ ಹೋಗಿದೆ ಸರ್. ಈಗ 3-4 ಗಂಟೆ ನಾನು ಧ್ಯಾನ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹ್ಮ್. ಪ್ರತಿನಿತ್ಯ ಮಧ್ಯಾಹ್ನ 1 ಅರ್ಧ ಗಂಟೆ ಯೋಗ ನಿದ್ರೆ ಪ್ಲಸ್ ಧ್ಯಾನ. ಹ್ಮ್. ನನಗೆ ಆಕಳಿಕೆ ಅನ್ನೋದೇ ಬಂದಿಲ್ಲ ಸರ್ ಆಫೀಸಲ್ಲಿ. ಮುಂಚೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಕೆಲವೊಂದ್ಸಲಿ ಮುಖ ತೊಳ್ಕೊಂಡ್ಬಂದು ಕೂಡ್ತಾ ಇದ್ದೆ ಆಫೀಸಲ್ಲಿ. ಹ್ಮ್. ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ದೆ, ಅದಷ್ಟಕ್ಕೆ ಆತರ ಆಗ್ತಾ ಇತ್ತು. ಏನ್ ಹ್ಮ್. ನಿದ್ದೆ ಅನ್ನೋದು ಇಲ್ವೇ ಇಲ್ಲ, ಏನು ಸಮಸ್ಯೆನೇ ಇಲ್ಲ ಅದ್ರದ್ದು. ಹ್ಮ್. ಆಮೇಲೆ ಬಹಳ ಖುಷಿ ಆಗ್ತದೆ sir. ಖುಷಿ ಆಗ್ತಾ ಇದೆ. ಇನ್ನು ಇದನ್ನ ನಾವು ತಗೋಬೇಕು, ಅದೇ ರೀತಿ ಎಲ್ಲರಿಗೂ ಇದನ್ನ ಹಂಚ್ಬೇಕು. ಇಲ್ಲಿ ಬಂದ್ಮೇಲೆ ಬಹಳಷ್ಟು ಮಾಸ್ಟರ್ಗಳು ಎಲ್ಲ ಹೊಸಬ್ರು ಇಲ್ಲಿ. ಹಾ. ಆಲ್ಮೋಸ್ಟ್ ನನ್ ಅರುಣ್ ಸರ್ ಬಿಟ್ರೆ, ಆಮೇಲೆ ಉಮೇಶ್ ಸರ್ ಬಿಟ್ರೆ ಬೇರೆ ಎಲ್ಲರೂ ಹೊಸಬ್ರು. ಹ್ಮ್. ಉಮೇಶ್ ಸರ್ ನಾನು ಒಂದ್ 2 ಕೂಡಲ್ ಸಂಗಮಲ್ಲಿ 2 ಸಾರಿ ಬಂದಿದ್ ನಾನು, ಲಾಸ್ಟ್ ಇಯರ್ ಪ್ಲಸ್ ಈ ಸಲ. ನೀವು ಏನೋ ಡಾನ್ಸ್ ಮಾಡ್ತಾರೋ ಅದು ಇದು ಅಂತ ಅಷ್ಟೇ ಅನ್ಕೊಂಡಿದ್ದೆ. ನಿಮ್ಮ ಹಿಂದೆ ಅಷ್ಟೊಂದು ದೊಡ್ಡ ಮಹಾನ್ ಯೋಗಿ ಇದಾನಂತ ನನ್ಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತು, ಅದು ಬಹಳ ಖುಷಿ ಆಗ್ತಾ ಇದೆ ನನಗೆ. ಹಾಗೆ ಸರ್ ಅವ್ರು ಅರುಣ್ ಕುಮಾರ್ ಸರ್ ಅವ್ರು ನನಗೆ JTTP ಅವಾಗನೇ ಪರಿಚಯ. ಅವ್ರು ನಾನೇ ಕಾಲ್ ಮಾಡಿದ್ದೆ. JTTP ವಾಲಂಟಿಯರ್ ಆಗಿ ಸೇರ್ಕೊಂಡು ಪ್ರತಿದಿನ ಒಂದ್ 50 ಜನಕ್ಕೆ ಕಾಲ್ ಮಾಡ್ಬೇಕು. ಯಾರು ನ್ಯೂ ಕಮರ್ ಇದ್ರೆ ಅವ್ರ ಧ್ಯಾನವನ್ನ ಹೇಳ್ಕೊಡ್ಬೇಕು, ಇಲ್ಲಾಂದ್ರೆ ಅವ್ರು ಧ್ಯಾನ ಮಾಡ್ತಾ ಇದ್ರೆ ಅವ್ರು ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ಬೇಕು ಅಂತೇಳಿ ಪ್ರತಿದಿನ ಒಂದ್ 50 ಜನಕ್ಕೆ ಮಾತಾಡ್ಬೇಕಂತ ಹೇಳಿ ಪ್ರಿಯಾಂಕಾ ಮೇಡಮ್ ಅವ್ರು ಹೇಳಿದ್ರು. ಸೊ ಅರುಣ್ ಕುಮಾರ್ ಸರ್ ನನ್ ಕಾಲ್ ಮಾಡಿ, ಈ ತರ JTTP ಇಂದ ಮಾತಾಡೋದು ಸರ್, ತಾವು ಜಾಯ್ನ್ ಆಗಿ ಅಂತ ಹೇಳಿದಾಗ ಅವರು ಹೇಳಿದ್ರು, ನಾನು ಗುಡಾಕೇಶ್ ಅಂತ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ ಮಾಡ್ರಿ ಅಂತ ಹೇಳಿ. ಆಮೇಲೆ 1-2 ಸಲ ಕಾಲ್ ಮಾಡಿದ್ರು ಅವ್ರು ನನಗೆ, ಮಾಡ್ರಿ ಚೆನ್ನಾಗಿದೆ ಅಂತ. ನಾನೇನಪ್ಪ ಎಲ್ಲಾ ಸಂಸಾರ ಬಿಟ್ಕೊಂಡು ಸುಮ್ನೆ 1 ಅವರ್ 2 ಅವರ್ ಮಾಡಕ್ ಪರವಾಗಿಲ್ಲ. ಸಂಸಾರ ಎಲ್ಲಾ ಬಿಟ್ಟು ಹೆಂಡತಿ ಮಕ್ಳವ್ರನ್ನೆಲ್ಲ ಬಿಟ್ಟು 24 ಗಂಟೆ ಇದ್ರಲ್ಲೇನೆ ಹೆಂಗ್ ಕೊಡೋದು ಅಂತ ಹೇಳಿ ನಾನು ಈ ಕಡೆ ಮನಸ್ಸೇ ಹಾಕಿರ್ಲಿಲ್ಲ. ಅವ್ರು 1-2 ಸರಿ ಕಾಲ್ ಮಾಡಿ, ನೋಡಿ ಸರ್ 10 ವರ್ಷ ಅನಪನಸತಿ ಮಾಡೋದು ಒಂದೇ, ನೀವು 1 ತಾಸು ಕುತ್ಕೊಂಡು ಈ 41 ದಿನ ಒಂದ್ ಮಂಡಲ್ ಧ್ಯಾನ ಮಾಡಿ ನೋಡ್ರಿ ನೀವು, ಅದ್ರಲ್ಲಿ ಅದು ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅವ್ರು. ನಾನು ಅಂತೇಳಿ ಸುಮ್ನೆ ಆಗಿದ್ದೆ. ಪ್ರಿಯಾಂಕಾ ಮೇಡಮ್ ಅವ್ರ ಒಪಿನಿಯನ್ ಕೂಡ ನಂಗೆ ಕೇಳಿದ್ದೆ, ಪ್ರಿಯಾಂಕಾ ಕೊಟ್ಟರು ಅವ್ರ ಮೇಡಮ್ ಅವ್ರದ್ದು. ನೋಡಿ ಸರ್ ಪ್ರಯತ್ನ ಮಾಡ್ರಿ, ಮಾಡಿ ನೋಡ್ರಿ, ಮಾಡಕ್ ಏನಿದೆ ಮಾಡ್ರಿ ಅಂತ ಹೇಳಿದ್ರು ಅವರು. ಸೊ ಈಗ ಅದು ನಾನು ಆಫ್ಟರ್ ರಿಟೈರ್ಡ್ ಆದ್ಮೇಲೆ 60 ವರ್ಷ ಆದ್ಮೇಲೆ ಇದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಏನೋ ಒಂದ್ ಇಂಟೆನ್ಷನ್ ಬಂತು, ಬಟ್ ನನಗೂ ಒಂದಿಷ್ಟು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇದ್ದು. ನಾನು JTTP ಅಲ್ಲಿ ವಾಲಂಟಿಯರ್ ಆಗಿ ಸೇರಿ ಅಲ್ಲಿ ಇದೇ ತರ ಎಲ್ಲ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ. ಅದೊಂದು ಲಲಿತಾ ನಾರಾಯಣ್ ವಗ್ಗ ಮೇಡಮ್ ಅವ್ರ ಸೀನಿಯರ್ ಮಾಸ್ಟರ್ಸ್ ಒಂದ್ 4-5 ಜನ
ಲಲಿತಾ ನಾರಾಯಣ್ ಕಂದಗಲ್ ಆಗಿರ್ಬೋದು, ಪ್ರಿಯಾಂಕಾ ಮೇಡಮ್ ಅವ್ರು 30 ಡೇಸ್ ವರ್ಕ್ಶಾಪ್ ಮಾಡಿ ಮತ್ತೆ ಅದನ್ನ ಗ್ಯಾಪ್ ಮಾಡ್ತಾ ಇದ್ರು, 3 ತಿಂಗಳು 6 ತಿಂಗಳು. ಬಟ್ ಎಲ್ಲರಿಗೂ ಅದು ಮುಗಿದ ತಕ್ಷಣ ನೀವು ನಿರಂತರವಾಗಿ ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಅದಕ್ಕೆ ವೇದಿಕೆ ಬೇಕಲ್ಲ, ಪ್ರತಿದಿನ PCSP ಅಲ್ಲಿ ಬರುತ್ತೆ, PMC ಕನ್ನಡ ಬರುತ್ತೆ, ಬಟ್ ಎಲ್ಲರಿಗೂ ನಾವು ಲಿಂಕ್ ಸಿಗೋದಿಲ್ಲಲ್ಲ. ನಾವು ಒಂದ್ ಮಾಡೋಣ ಅಂತೇಳಿ ನಾನೊಂದ್ ಜೂಮ್, ನನಗೂ ಏನೂ ಗೊತ್ತಿಲ್ಲ, ಆದ್ರೂ ಒಂದ್ ಜೂಮ್ ಮಾಡೋಣ ನೋಡೋಣ ಅಂತೇಳಿ ಒಂದ್ ಜೂಮ್ ನಾನೇ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಒಂದು 10-15 ಜನ ಪ್ರತಿದಿನ ಜಾಯ್ನ್ ಆಗ್ತಾ ಇದ್ರು. ನೋಡೋಣ ಮಾಡೋಣ ಅಂತೇಳಿ ಬೆಳಗ್ಗೆ 5ರಿಂದ 6 ಗಂಟೆವರೆಗೆ ನಾವು ಧ್ಯಾನ, ಒಂದ್ 15 ನಿಮಿಷ ಸ್ವಾಧ್ಯಾಯ, ಒಂದ್ 15 ನಿಮಿಷ ಸತ್ಸಂಗ, ಈ ತರ ಮಾಡ್ತಾ ಇದೀವಿ. ಸೊ ಅದನ್ನ ಬಿಟ್ಟು ನನ್ಗೆ ಈ ಕಡೆ ಬರಕ್ ಆಗ್ತಾ ಇರ್ಲಿಲ್ಲ. ಅದ ಏನೋ ನಾನ್ ಮಾಡ್ಬೇಕಂತೇಳಿ ಬಂದಾಗ ಸರ್ ಫೋನ್ ಮಾಡಿದೆ. ಲಾಸ್ಟ್ 41 ಡೇಸ್ 41ನೇ ದಿನ ಮಂಡಲ್ ಧ್ಯಾನ ನಡೀತಾ ಇತ್ತು. ಸರ್ ಫೋನ್ ಮಾಡಿ ನಾಳೆಯಿಂದ ಜಾಯ್ನ್ ಆಗ್ಲಾ ಸರ್, ನಾನು ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂತ ಅಂದೆ. ಇಲ್ಲ, ನೀ ಇವತ್ತಿಂದನೇ ಜಾಯ್ನ್ ಆಗ್ರಿ ಅಂತಂದ್ರು. ಸೊ ನಾನು ಅವತ್ತೇ ಜಾಯ್ನ್ ಆದೆ. ಇವತ್ತಿಗೆ ನನ್ 41 ದಿನ ಆಯ್ತು. ಬಹಳ ಖುಷಿ ಆಗ್ತಾ ಇದೆ ಸರ್. ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬಟ್ ಇನ್ನೂ ಸ್ವಲ್ಪ ನನ್ ಅವಕಾಶ ಮಾತಾಡ್ತೀನಿ ತಮ್ಮ ಪರ್ಸನಲ್ ಆಗಿ. ನಾನು ಮನೇಲಿ ಏನೋ 41 ದಿನ ಅಂತ ಹೇಳಿದ್ರೆ ಕಾಯ್ತಾ ಇದಾರ ಅವ್ರು, ನಮ್ ಮಿಸ್ಸಸ್ ಅವರು. 41 ದಿನ ಯಾವತ್ ಮುಗೀತ್ ಡೇ ಬೈ ಡೇ ಕೌಂಟ್ ಮಾಡ್ತಾ ಇದಾರೆ. ಬಟ್ ನನಗೆ ಇದು ಬಹಳ ಮಾಡ್ಬೇಕು, ನನ್ ಜೀವನ ಪೂರ್ತಿ ತಮ್ಮ ಮೆಸೇಜ್ ಮಾಡಿದ್ರು, ತಾವು ಅದನ್ನ ನೋಡಿದ್ರಿ, ಹೇಳಿದಿರಿ ಒಂದ್ಸಲ, ಬಹಳ ಖುಷಿ ಆಯ್ತು. ಆಮೇಲೆ ತಮ್ಮಲ್ಲಿರುವಂತ ಒಂದು ಅಗಾಧವಾದ ಜ್ಞಾನ ನೋಡಿ ಕೇಳಿ ಕಣ್ಣಾರೆ ನಾನು ಅದನ್ನ ಅನುಭವಿಸಿದ್ದೀನಿ. ಸೊ ಬಹಳಷ್ಟು ಖುಷಿ ಆಗ್ತದೆ ಸರ್. ತಮ್ಮ ಒಂದು ಲೋಕ ಕಲ್ಯಾಣ ಕಾರ್ಯ ಹೀಗೆ ಮುಂದುವರಿಲಿ. ಜೊತೆಗೆ ತಾವೇನು ಡೈನಾಮಿಕ್ ಆಫೀಸರ್, IAS ಆಫೀಸರ್ ಆಗ್ಬೇಕಲ್ಲ, ಅದು 100% ಆಗದ್ ಸರ್. ಅದು ಆಗ್ಬೇಕು. ನೀವು ಆದ್ಮೇಲೆ ಇದನ್ನ ಇನ್ನೂ 100 ಪಟ್ಟು ಹೆಚ್ಚು ಮಾಡ್ಬೋದು. ನಾವು ಪಿರಮಿಡ್ಗಳನ್ನ ತರಬಹುದು ಸರ್. ಸರ್ಕಾರಕ್ಕೆ ಇದ್ರ ಬಗ್ಗೆ ನಾವು ತಮಗ ಅವಕಾಶ ಇರುತ್ತೆ ಅವಾಗ, ಹೌದಲ್ಲ? ತಾವೊಂದ್ ಯಾವ್ದಾದ್ರು ಜಿಲ್ಲಾಧಿಕಾರಿ ಆದ್ರೆ ಅಥವಾ ಯಾವ್ದೋ ಒಂದು ಆಫೀಸರ್ಸ್ ನೀವು ಹೈ ಲೆವೆಲ್ ಆದ್ರೆ ಗೌರ್ಮೆಂಟ್ ಇಂದ ಫಂಡ್ ನ ರಿಲೀಸ್ ಮಾಡಿಸ್ಬೋದು, ಅಧಿಕಾರ ಇರುತ್ತಲ್ಲ. ಸೊ ನಂದು ಒಂದ್ ಸ್ವಲ್ಪ ಟೈಮ್ ಇದ್ರೆ ಮಾತಾಡ್ಬೋದು ಸರ್, ಒಂದ್ 10 ನಿಮಿಷ? ಮಾತಾಡಿ. ಎಸ್, ನನ್ ಮಕ್ಕಳು ಬಾಳ ಅಂದ್ರೆ ಹೆಂಗ್ ಎಕ್ಸ್ಟ್ರಾರ್ಡಿನರಿ. ಒಬ್ಳು ಇವಾಗ 5ನೇ ಕ್ಲಾಸ್ ಇನ್ ಹೋಗೋದು, ಇನ್ನ ಒಬ್ಳು UKG ಮುಗಿದ್ ಫಸ್ಟ್ ಸ್ಟ್ಯಾಂಡರ್ಡ್. 5ನೇ ಕ್ಲಾಸ್ ಇರುವಂತ ಮಗಳು, UKG ಇರುವಂತ ಮಕ್ಕಳು ನನ್ನನ್ನ ನೋಡಿ ಒಂದ್ ದಿನಾನು ಧ್ಯಾನ ಮಾಡ್ರಿ ಅಂತ ಹೇಳಿಲ್ಲ ಅವ್ರಿಗೆ. ಅವ್ರು 2 ವರ್ಷ ಆಯ್ತು, ಒಂದ್ ದಿನಾನು ಧ್ಯಾನ ಬಿಟ್ಟಿಲ್ಲ. ಪ್ರತಿದಿನ 15 ನಿಮಿಷ ಧ್ಯಾನ ಮಾಡೇ ಮಾಡ್ತಾರೆ. ಧ್ಯಾನ ಮಾಡಿದ್ಮೇಲೆ ದೇವ್ರಿಗೆ ಅವ್ರು ನಮಸ್ಕಾರ ಮಾಡೋದು. ಸ್ನಾನ ಆದ ತಕ್ಷಣ ಫಸ್ಟ್ 15 ನಿಮಿಷ ಧ್ಯಾನ. ಸೊ ಅವ್ರ ಸ್ಕೂಲ್ಗಳಿಗೆ ಹೋದ್ರೆ ನಾವು ಬಹಳ ವಿಪರೀತ, ಅವ್ರು ಹೆಂಗಂದ್ರೆ ಎಕ್ಸ್ಟ್ರಾರ್ಡಿನರಿ. ಬುಕ್ಸ್ ಎಲ್ಲ ಅವ್ರಿಗೆ ಬೇರೆನೆ ಕೊಡಿಸ್ರಿ ಅಂತ ಹೇಳ್ತಾರೆ ಅವ್ರ ಟೀಚರ್ಸ್, ಅಷ್ಟೊಂದ್ ಇದಾರೆ. ಅವ್ರಿಗೆ IAS ಮಾಡಿಸ್ಬೇಕಂತ ಆಸೆ ಇದೆ ನನ್ಗೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವ್ರಿಗೂ ಕೂಡ IAS ಮಾಡಿಸ್ಬೇಕು. ಅವ್ರು ಏನ್ ಹೇಳ್ತಾಳೆ ಅಂದ್ರೆ, ನನ್ ದೊಡ್ಡ ಮಗಳು, ನಾನ್ ಡಾಕ್ಟರ್ ಆಗ್ತೇನಿ, ಆದ್ಮೇಲೆ ಒಂದ್ 5 ಎಕರೆ ಜಾಗ ತಗೊಂಡು ಒಂದ್ ದೊಡ್ಡ ಪಿರಮಿಡ್ ಕಟ್ತೀನಿ ಅಂತ ಹೇಳ್ತಾಳ. ಹೆಂಗ್ ಕಾನ್ಫಿಡೆಂಟ್ ಆಗಿ, ಸುಮ್ನೆ ಹೇಳೋದಲ್ಲ, ಕಾನ್ಫಿಡೆಂಟ್ ಆಗಿ 100% ಮಾಡ್ತಾಳ ಅವಳು. ನಂದ್ ಆಸೆ ಏನು, ಒಂದ್ ಪಿರಮಿಡ್ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ತಾಲೂಕು ಅದಾವ ಅಷ್ಟು ಪಿರಮಿಡ್ ಆಗ್ಬೇಕು. ಅಷ್ಟು ಪಿರಮಿಡ್ ಆಗ್ಬೇಕಂದ್ರೆ ಒಂದ್ ಯಾವ್ದೋ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಇರ್ಬೇಕು, IASನೇ ಆಗ್ಬೇಕು. ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಗೌರ್ಮೆಂಟ್ ಕಾರ್ಯದರ್ಶಿ ಅಥವಾ ಏನೋ ಒಂದು ಗೌರ್ಮೆಂಟ್ ನಾವು ಕನ್ವಿನ್ಸ್ ಮಾಡಿ, ಈ ತರ ಸಾಕಷ್ಟು ಅವಕಾಶಗಳಿದಾವ್ ಸರ್. ಜಸ್ಟ್ ಒಂದು ಲ್ಯಾಂಡ್ ಕೊಡಿಸಿದ್ರೆ ಸಾಕು, ಎಷ್ಟೋ ಜನ ಮಾಸ್ಟರ್ಗಳು ರೆಡಿ ಅದಾರ. ಇವ್ರು ಆತರ ಒಂದೇನೋ ಒಂದು ಮಾಡ್ಲಿಕ್ಕೆ ತಮ್ಮಿಂದನೂ ಅದು ಸಾಧ್ಯ ಇದೆ ಸರ್. ದಯವಿಟ್ಟು ತಾವ್ ಆ ಕಡೆನೂ ಹೆಚ್ಚಿಗೆ ಒಂದ್ ಸ್ವಲ್ಪ ಗಮನ ಕೊಡ್ರಿ. ಈ ಕಡೆ ಇನ್ನೂ ಸ್ವಲ್ಪ ಜನನ ತಗೋರಿ ಇದ್ರೊಳಗ, ಅವ್ರಿಗೂ ಜವಾಬ್ದಾರಿನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಮಾಡ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಕೂಡ ಜೂಮ್ ಅಲ್ಲಿ ಬೆಳಗ್ಗೆ ಇದು ಮಾಡ್ತಾ ಇದ್ದೀನಿ. ಇದಕ್ ಬರ್ಲಿಕ್ಕೆ ಕಾರಣ ಇನ್ನೊಂದು ಏನು ಅಂದ್ರೆ, ನಾನ್ ಜೂಮ್ ಸೆಷನ್ ಮಾಡ್ತಾ ಇದ್ದೆಲ್ಲ ಬೆಳಗ್ಗೆ, ಸಾಕಷ್ಟು ಜನ ಮಾಸ್ಟರ್ಗಳಿಗೆ 1 ವರ್ಷ ಆಯ್ತು. ಮಾರ್ಚ್ 15ನೇ ತಾರೀಕಿಗೆ ನಾನು ಒಂದ್ ದಿನಾನು ಗ್ಯಾಪ್ ಮಾಡಿಲ್ಲ. 1 ವರ್ಷ ಆಯ್ತು ನಾನು ಧ್ಯಾನ ಮಾಡ್ತಾ ಇದ್ದೆ. ನನ್ ಜೊತೆ ಒಂದ್ 15-20 ಜನ, ಅವರು ಕೂಡ ಒಂದ್ ದಿನಾನು ಬಿಟ್ಟಿಲ್ಲ. ಪ್ರತಿದಿನ ಲೈವ್ ಅಲ್ಲಿ ಇದೆ, ನಮ್ ರೆಕಾರ್ಡ್ ಅಲ್ಲಿ ಇದೆ. ಅದು ಸಕ್ಸಸ್ ಆಯ್ತು ಮಾಡಿರೋದು. ಸೊ ಅವ್ರಿಗೆ ಇನ್ನೂ ಹೆಚ್ಚಿನ ಧ್ಯಾನ ಕೊಡ್ಬೇಕು. ನಮ್ದಲ್ಲಿ ಯಾರುನು ಅಷ್ಟೊಂದು ಸೀನಿಯರ್ ಮಾಸ್ಟರ್ಸ್ ಯಾರು ಇಲ್ಲ. ನಾವೇ ಸ್ವಾಧ್ಯಾಯ ಮಾಡೋದು, ಸೀತಾಯನ, ಈ ತರ ಪ್ರತಿಯೊಂದು. ನನ್ನ ಹತ್ರ ಸುಮಾರು 200 ಬುಕ್ಗಳನ್ನ ತಗೊಂಡಿದೀನಿ ನಾನು. ಮುಂಚೆ ಬುಕ್ ಇಲ್ಲ ಅಂತ ಹೇಳಿ 2 ವರ್ಷ ಹಿಂದ್ಗಡೆ ನಾನು ಧ್ಯಾನಕ್ ಬಂದಾಗ ಅಯ್ಯಪ್ಪ ಪಿಂಡಿ ಸರ್ದು ಒಂದು ವೆಬ್ಸೈಟ್ ಬರ್ತಾ ಇತ್ತು. ಅದರಲ್ಲಿ ಜಾಸ್ತಿ ಹಿಂದಿ, ತೆಲುಗು, ಇಂಗ್ಲಿಷ್ ಬುಕ್ಸ್ಗಳು, ಪತ್ರಿಜಿ ಉತ್ತರಗಳು, ಆಮೇಲೆ ಪಿರಮಿಡ್ ಶಕ್ತಿ, ಒಂದ್ 2-3 ಬುಕ್ಗಳು ಬಿಟ್ರೆ ಬುಕ್ಕೇ ಇರ್ತಿರ್ಲಿಲ್ಲ.
ಒಂದ್ಸಲ ಏನಾಯ್ತು, ಈ ತರ JDTP ಬಂದ್ಮೇಲೆ ಒಂದ್ ಫ್ಲೈಯರ್ ಬಂತು, ಕನ್ನಡ ಬುಕ್ಸ್ ಇರ್ತಾವು ಲಲಿತಾ ನಾರಾಯಣ್ ಕಂದಗಲ್ ಹತ್ರ ಅಥವಾ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಹತ್ರ. ಫ್ಲೈಯರ್ಸ್ ನೋಡಿ ಅದ್ರಲ್ಲಿರುವಂತ ಕನ್ನಡ ಬುಕ್ಸ್ ಗಳು ಒಂದ್ 200 ಬುಕ್ಸ್, ಸುಮಾರು 180-200 ಬುಕ್ಸ್ ಗಳು ನೋಡಿ ನನಗೊಂದ್ ಏನೋ ಬಂಗಾರದ ಒಂದು ಖನಿಜ ಹತ್ರಲ್ಲ, ಖನಿಜನೇ ಸಿಕ್ಕಂಗಾಯ್ತು ನನಗೆ. ಅವ್ರಿಗೊಂದ್ ಮೆಸೇಜ್ ಹಾಕಿದೆ, ಇಷ್ಟು ನನ್ನ ಹತ್ರ ಒಂದ್ 4-5 ಬುಕ್ ಇದು ಕನ್ನಡ, ಇದನ್ನ ಬಿಟ್ಟು ಉಳಿದಿದ್ ಕೊಡ್ರಿ ಅಂತ. ಅವ್ರ ಏನ್ ತಿಳ್ಕೊಂಡ್ರು, ಅವು 5 ಬುಕ್ ಕೊಡ, 5 ಅಷ್ಟೇ ನಾನ್ ತಗೋತಾ ಇದೀನಿ ಅಂತ ತಿಳ್ಕೊಂಡ್ ಕನ್ಫ್ಯೂಸ್ ಆಗಿ ಕಾಲ್ ಮಾಡಿದ್ರು ಲಲಿತಾ ನಾರಾಯಣ್ ಕಂದಗಲ್ ಅವರು. ಏನ್ ಸರ್ ನಿಮ್ಗೆ 5 ಬೇಕಾ, ಇನ್ 180 ಬುಕ್ ಬೇಕಾ, ಏನ್ ಗೊತ್ತಾಗ್ತಾ ಇಲ್ಲ, ಎಲ್ಲಾನು ಕಳ್ಸ್ರಿ ಅಂದಾಗ, ಏನ್ ಸ್ಟಾಲ್ ಅದ ಏನಾರು ಹಾಕ್ತಾ ಇದೀರಾ ನೀವು ಅಂತ ಕೇಳಿದ್ರು. ಇಲ್ಲ ನನ್ಗೆ ಓದ್ಬೇಕಂತ ಆಸೆ ಇದೆ, ದಯವಿಟ್ಟು ಕಳಿಸ್ಕೊಡಿ ಅಂದಾಗ ಒಂದ್ 6,000 ರೂಪಾಯಿ ಏನೋ ಆಯ್ತು. ಅದು ಎಲ್ಲಾ ಬುಕ್ಸ್ ಗಳು ಇದಾವ್ ನನ್ನ ಹತ್ರ. ಅವು ಯಾಕೆ ಬಂದಿದಾವೆ ಅಂತೇಳಿ ನನಗೆ ಈಗ ಗೊತ್ತಾಗ್ತಾ ಇದೆ. ನಾನು ಯಾಕೆ ತರ್ಸಿದೀನಿ ಅವೆಲ್ಲ ಓದಕ್ಕಾಗಿಲ್ಲ, ಒಂದ್ 10-15 ಬುಕ್ಸ್ ಅಷ್ಟೇ ನಾನು ಈಗ ಓದಿರೋದು. ಆ ಬುಕ್ಸ್ ಗಳೆಲ್ಲ ನನ್ನ ಮನೆಗೆ ಯಾಕೆ ಬಂದಿದಾವ ಅಂತೇಳಿ ಈಗ ನನ್ಗೆ ಅರ್ಥ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಓಶೋ ಅವ್ರ ಬುಕ್ ಸ್ವಪ್ನ ಬುಕ್ ಸ್ಟಾಲ್ ಅಲ್ಲಿ ಒಂದು 25-30 ಬುಕ್ಸ್ ಗಳನ್ನ ನಾನು ತರ್ಸ್ಕೊಂಡಿದ್ದೀನಿ. ಇನ್ನೂ ಒಂದು ಓದಿಲ್ಲ ಅವನು, ಈಗ ಓದ್ಬೇಕು ನೆಕ್ಸ್ಟ್. ಯಾಕಂದ್ರೆ ಪತ್ರಿಜಿ ಅವ್ರು ಹೇಳ್ತಾ ಇದ್ರು, ಓಶೋ ಅವರು EPSSM ಮೂವ್ಮೆಂಟ್ ಒಂದು ಆಧಾರ ಸ್ತಂಭ. ಅವರು ಹೈಸ್ಕೂಲ್, ಅವ್ರ ಬುಕ್ಸ್ ಗಳು, ಅವ್ರ ವಿಚಾರಧಾರೆಗಳು ಹೈಸ್ಕೂಲ್ ಲೆವೆಲ್ ಇದ್ದಂಗೆ, ಅದನ್ನೆಲ್ಲ ಸ್ಟಡಿ ಮಾಡ್ಬೇಕು ಅಂತ ಹೇಳಿ ಸರ್ ಅವ್ರು ಹೇಳಿರೋದನ್ನ ನಾನು ಓದಿದ್ದೀನಿ. ಸೊ ಇದು ಎದಕ್ ಬಂದೆ ಇದಕ್ ಗುಡಾಕೇಶ್ ಅಂತಂದ್ರೆ, ಆ ಬುಕ್ ಗಳನ್ನ ನಾನು ಓದ್ಬೇಕಂದ್ರೆ ನನ್ನ ಜೀವನ ಪೂರ್ತಿ ಅದ್ರಾಗ ಹೋಗ್ಬಾರ್ದು. ಪ್ರತಿದಿನ ಒಂದಾದ್ರು ಬುಕ್ ನಾವು ಒಂದು ತಾಸಲ್ಲ, ಒಂದು ಬುಕ್ ಮುಗಿಸ್ಬೇಕು ನಾವು ಒಂದ್ ದಿನಕ್ಕೆ, ಅಥವಾ 1-2 ದಿನ, ಅಥವಾ ವಾರಕ್ಕೆ ಒಂದಾದ್ರು ಬುಕ್ ಮುಗಿಸಿದ್ರೆ ನನ್ ಗೋಲ್ ಏನಂದ್ರೆ, ನನ್ನ ಜೀವಿತಾವಧಿಯಲ್ಲಿ ಒಂದು 2,000 ಬುಕ್ ನಾನು ಓದ್ಬೇಕು. ಓದಿ ಅದ್ರ ಜ್ಞಾನವನ್ನ ಎಲ್ಲರಿಗೂ ಹಂಚಬೇಕು. ಅವು ಪತ್ರಿಜಿ ಅವರ ಬುಕ್ ಗಳನ್ನ ಓದ್ಬೇಕು. ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಬುಕ್ ಓದ್ತಾ ಹೋದ್ರೆ ಬಹಳಷ್ಟು ಈಗ ನಾವು ಸ್ವಾಧ್ಯಾಯದಲ್ಲಿ ತಗೊಂಡಿದೀವಿ, ಬರ್ತಾ ಇದ್ದಾವ ಅವಕಾಶ ನಮ್ ಇದ್ರಲ್ಲಿ. ಬಹಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಕೂಡ ಸ್ವಾಧ್ಯಾಯಕ್ಕೆ ಹೆಚ್ಚಿನ ಗಮನ ಕೊಡ್ರಿ, ಸಜ್ಜನ ಸಂಗತಿಗೆ ಹೆಚ್ಚಿನ ಗಮನ ಕೊಡ್ರಿ. ಸತ್ಯ ಇರೋದೇ ನಾವು ಇರೋದೇ ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯದಿಂದ ನಮ್ಮಲ್ಲಿರುವಂತ ಅಹಂಕಾರ ಕಡಿಮೆ ಆಗುತ್ತೆ. ನಾವು ಎಷ್ಟೋ ತಿಳ್ಕೊಂಡಿರ್ತೀವಿ, ನಾವೇ ಶಣರ್ ಅನ್ಕೊಂಡಿರ್ತೀವಿ, ಹೌದಲ್ಲ? ನಮ್ಮಷ್ಟು 100 ಜನ ಇರ್ತಾರೆ. ಅವರ ಜ್ಞಾನವನ್ನ ನಾವು ತಗೊಂಡಾಗ ನಾವು ಇನ್ನೂ ಎಷ್ಟು ಮುಂದುವರಿಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದು ತುಂಬಾ ಸೂಪರ್ ಸರ್, ಸೂಪರ್ ಎಕ್ಸ್ಪೀರಿಯನ್ಸ್ ಸರ್, ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸರ್ ನಿಮ್ದು. ಏನ್ ಸರ್ ಸರ್ ಅಬ್ಬಾ, ಏನ್ ಸರ್ ಅಲ್ಲ ಅಲ್ಲೇ ಪತ್ರಿ ಸರ್ ಯಾವ ತರ ಬುಕ್ಗಳು ಅಂತ ನಾನು ಆ ತರ ಓದ್ಬೇಕು ಅಂತ ನಿಮ್ ಮನ್ಸಲ್ಲಿ ಬಂತಲ್ಲ, ಅದೇಳಿ ಪತ್ರಿ ಸರ್ 1 ಲಕ್ಷ ಪುಸ್ತಕಗಳೆಲ್ಲ ಓದಿದ್ದಾರೆ. ಅದೇ ರೀತಿ ನಿಮ್ಗೂ ಪುಸ್ತಕ ಡೈಲಿ ಒಂದ್ ಬುಕ್ ಓದ್ಬೇಕು ಅಂತ ಅದನ್ನ ಬಂದಿದ್ಯಲ್ಲ ಆ ಧ್ಯಾನದಿಂದ, ತುಂಬಾ ಖುಷಿ ಆಯ್ತು ಸರ್. ನಿಮ್ ಮಕ್ಕಳು ಹೇಳ್ತಾರಲ್ಲ IAS ಆಫೀಸರ್ ಆಗ್ಬೇಕು, ಅದು ಇನ್ನೊಂದು ನಮ್ಗೆ ಖುಷಿ ಆಯ್ತು ಸರ್. ಇಂದಿನ ಮಕ್ಕಳ ಯೂತ್ಗಳೆಲ್ಲ ಬರ್ಬೇಕು ಸರ್, ಅಂತ ಮಕ್ಕಳೆಲ್ಲ ಬಂದು ನಮ್ಮ ಅರುಣ್ ಕುಮಾರ್ ಸರ್ ತರ ಬಂದು IAS ಆಫೀಸರ್ ಆಗಿ ಎಲ್ಲರಿಗೂ ಒಂದ್ ಎಲ್ಲಾ ಕಡೆ ನೀವು ಹೇಳಿದಾಗೆ ಪಿರಮಿಡ್ ಮಾಡಿದ್ರೆ ನಮ್ಗೊಂಥರ ಖುಷಿ ಆಗುತ್ತೆ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್, ಅದ್ಭುತವಾದ ಅನುಭವ ಆಯ್ತು. ಧನ್ಯವಾದಗಳು. ಜೈ ಹೋ ಪತ್ರಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿ. ಅರುಣ ಮಾಸ್ಟರ್ ಮಾತಾಡಿ.